ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದೀರಿ ಅಂತ ಆಟೋ ಕಾರು ಚಾಲಕರಿಗೆ ದಂಡದ ಮೆಸೇಜ್ ಬಂದಿದೆ. ಇದನ್ನ ನೋಡಿ ಚಾಲಕರು ದಂಗಾಗಿ ಹೋಗಿದ್ದಾರೆ. ಈ ನಗೆ ಪಾಟೀಲನ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೆಲ್ಮೆಟ್ ಧರಿಸದೆ ಚಾಲನೆ ಅಂತ ಚಾಲಕರಿಗೆ ದಂಡ. ಆಟೋ ಕಾರು ಚಾಲಕರಿಗೆ ಪೊಲೀಸರ ನೋಟಿಸ್. ಹೆಲ್ಮೆಟ್ ಧರಿಸದೆ ವಾಹನಗಳ ಚಾಲನೆ ಮಾಡುವವರಿಗೆ ದಂಡ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಆಟೋ ಮತ್ತು ಕಾರು ಚಾಲಕರಿಗೆ ದಂಡ ವಿಧಿಸಿದ್ರೆ ಹೇಗೆ? ಅರೆರೆ, ಇದೆಂತ ವಿಚಿತ್ರ! ಹೊಸ ಕಾನೂನು ಏನಾದ್ರೂ ಬಂತ ಅಂತ ಅಚ್ಚರಿ ಎನಿಸಬಹುದು ಅಲ್ವಾ? ಇದು ನಗೆಪಾಟಲಿನ ವಿಷಯವಾಗಿದ್ದರೂ ಕೊಡಗು ಜಿಲ್ಲೆಯ ಹಲವು ಆಟೋ ಹಾಗೂ ಕಾರ್ ಚಾಲಕರಿಗೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಪಿರಿಯಾಪಟ್ಟಣ ಟ್ರಾಫಿಕ್ ಪೊಲೀಸರು ದಂಡದ ರಶೀದಿ ನೀಡಿ ಶಾಕ್ ಕೊಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಕುಶಾಲನಗರ ತಾಲೂಕಿನ ಹಲವು ಆಟೋ ಚಾಲಕರಿಗೆ ಮತ್ತು ಕಾರು ಚಾಲಕರಿಗೆ ದಂಡದ ರಶೀದಿ ಅವರವರ ಮೊಬೈಲ್ಗಳಿಗೆ ರವಾನೆಯಾಗಿದೆ. ಸಿದ್ದಾಪುರದ ಆಟೋ ಚಾಲಕ ಶಾನ್ವಾಜ್ ಎಂಬುವವರಿಗೆ 2 ಬಾರಿ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಅಂತ ದಂಡದ ಮೆಸೇಜ್ ಕಳುಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲ್ಯಹುದಿಕೇರಿಯಲ್ಲಿ ಹಂಸ ಎಂಬುವವರಿಗೆ ಆಟೋ ನಂಬರ್ ನಮೂದಿಸಿ 2500 ದಂಡ ವಿಧಿಸಿ ಅವರ ಫೋನ್ ನಂಬರ್ಗೆ ದಂಡದ ಮೆಸೇಜ್ ಕಳುಹಿಸಲಾಗಿದೆ. ನೆಲ್ಯಹುದಿಕೇರಿಯ ವಿಠಲ್ ಎಂಬುವವರಿಗೆ ನೀವು ಕೂಡ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಎಂದು ಅವರ ಓಮ್ನಿ ಕಾರು ಸಂಖ್ಯೆ ನಮೂದಿಸಿ 500 ರೂಪಾಯಿ ದಂಡ ಪಾವತಿಸುವಂತೆ ಮೆಸೇಜ್ ಬಂದಿದೆ. ಭಾನುವಾರ ನೈಟ್ ಒಂದು 8-10 ಆಗೋತ್ತಿಗೆ ಮೆಸೇಜ್ ಬಂದಿರೋದು. ಈ ಥರ K12B678 ನಿಮ್ಮ ಗಾಡಿ ಪಿರಿಯಾಪಟ್ಟಣ ಸರ್ಕಲಲ್ಲಿ ಈ ಥರ ಕ್ಯಾಮ್ರಾ ಹೊಡೆದಿದೆ, 500 ರೂಪಾಯಿ ದಂಡ ಕಟ್ಟಬೇಕು, ಸೀಟ್ ಬೆಲ್ಟ್ ಇಲ್ಲ ಅಂತೇಳಿ. ನಾನು ಏನು ಮಾಡಿದ್ದು ನೋಡುವಾಗ ಆಟೋ ನಂದು, ಆಟೋಗೆ ಸೀಟ್ ಬೆಲ್ಟ್ ಬೇಕಿಲ್ಲ, ಹೆಲ್ಮೆಟ್ ಬೇಕಿಲ್ಲ. ಅದು ಅಲ್ಲದೆ ನಾನು ಲಿಂಕ್ ಓಪನ್ ಮಾಡಿ ನೋಡೋತ್ತಿಗೆ ಡಿಸೆಂಬರ್ 2024ಗೂ ಒಂದು ಕ್ಯಾಮ್ರಾ ಹೊಡೆದಿದೆ. ನೋಡೋಕೆ ಟೋಟಲ್ 2 ಫೈನ್ ಇದೆ, 1000 ರೂಪಾಯಿ. ನಮ್ಮ ವಾಹನಗಳ ಸಂಖ್ಯೆ ನಕಲಿ ಮಾಡಿ ಯಾರಾದರೂ ಬೈಕುಗಳಿಗೆ ಹಾಕಿಕೊಂಡು ಅವುಗಳನ್ನು ಚಾಲನೆ ಮಾಡುತ್ತಿದ್ದಾರಾ ಎನ್ನುವ ಆತಂಕ ಶುರುವಾಗಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸಿರುವ AI ಕ್ಯಾಮೆರಾಗಳ ಪ್ರಭಾವವಾಗಿರಬಹುದು ಎಂದು ಊಹಿಸಲಾಗಿದ್ದು, ಆದಷ್ಟು ಬೇಗವೇ ಸಂಬಂಧಿಸಿದ ಪೊಲೀಸರು ಇದನ್ನು ಬಗೆಹರಿಸಬೇಕು. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದೀರಿ ಅಂತ ಆಟೋ ಕಾರು ಚಾಲಕರಿಗೆ ದಂಡದ ಮೆಸೇಜ್ ಬಂದಿದೆ. ಇದನ್ನ ನೋಡಿ ಚಾಲಕರು ದಂಗಾಗಿ ಹೋಗಿದ್ದಾರೆ. ಈ ನಗೆ ಪಾಟೀಲನ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೆಲ್ಮೆಟ್ ಧರಿಸದೆ ಚಾಲನೆ ಅಂತ ಚಾಲಕರಿಗೆ ದಂಡ. ಆಟೋ ಕಾರು ಚಾಲಕರಿಗೆ ಪೊಲೀಸರ ನೋಟಿಸ್. ಹೆಲ್ಮೆಟ್ ಧರಿಸದೆ ವಾಹನಗಳ ಚಾಲನೆ ಮಾಡುವವರಿಗೆ ದಂಡ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಆಟೋ ಮತ್ತು ಕಾರು ಚಾಲಕರಿಗೆ ದಂಡ ವಿಧಿಸಿದ್ರೆ ಹೇಗೆ? ಅರೆರೆ, ಇದೆಂತ ವಿಚಿತ್ರ! ಹೊಸ ಕಾನೂನು ಏನಾದ್ರೂ ಬಂತ ಅಂತ ಅಚ್ಚರಿ ಎನಿಸಬಹುದು ಅಲ್ವಾ? ಇದು ನಗೆಪಾಟಲಿನ ವಿಷಯವಾಗಿದ್ದರೂ ಕೊಡಗು ಜಿಲ್ಲೆಯ ಹಲವು ಆಟೋ ಹಾಗೂ ಕಾರ್ ಚಾಲಕರಿಗೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಪಿರಿಯಾಪಟ್ಟಣ ಟ್ರಾಫಿಕ್ ಪೊಲೀಸರು ದಂಡದ ರಶೀದಿ ನೀಡಿ ಶಾಕ್ ಕೊಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಕುಶಾಲನಗರ ತಾಲೂಕಿನ ಹಲವು ಆಟೋ ಚಾಲಕರಿಗೆ ಮತ್ತು ಕಾರು ಚಾಲಕರಿಗೆ ದಂಡದ ರಶೀದಿ ಅವರವರ ಮೊಬೈಲ್ಗಳಿಗೆ ರವಾನೆಯಾಗಿದೆ. ಸಿದ್ದಾಪುರದ ಆಟೋ ಚಾಲಕ ಶಾನ್ವಾಜ್ ಎಂಬುವವರಿಗೆ 2 ಬಾರಿ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಅಂತ ದಂಡದ ಮೆಸೇಜ್ ಕಳುಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲ್ಯಹುದಿಕೇರಿಯಲ್ಲಿ ಹಂಸ ಎಂಬುವವರಿಗೆ ಆಟೋ ನಂಬರ್ ನಮೂದಿಸಿ 2500 ದಂಡ ವಿಧಿಸಿ ಅವರ ಫೋನ್ ನಂಬರ್ಗೆ ದಂಡದ ಮೆಸೇಜ್ ಕಳುಹಿಸಲಾಗಿದೆ. ನೆಲ್ಯಹುದಿಕೇರಿಯ ವಿಠಲ್ ಎಂಬುವವರಿಗೆ ನೀವು ಕೂಡ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಎಂದು ಅವರ ಓಮ್ನಿ ಕಾರು ಸಂಖ್ಯೆ ನಮೂದಿಸಿ 500 ರೂಪಾಯಿ ದಂಡ ಪಾವತಿಸುವಂತೆ ಮೆಸೇಜ್ ಬಂದಿದೆ. ಭಾನುವಾರ ನೈಟ್ ಒಂದು 8-10 ಆಗೋತ್ತಿಗೆ ಮೆಸೇಜ್ ಬಂದಿರೋದು. ಈ ಥರ K12B678 ನಿಮ್ಮ ಗಾಡಿ ಪಿರಿಯಾಪಟ್ಟಣ ಸರ್ಕಲಲ್ಲಿ ಈ ಥರ ಕ್ಯಾಮ್ರಾ ಹೊಡೆದಿದೆ, 500 ರೂಪಾಯಿ ದಂಡ ಕಟ್ಟಬೇಕು, ಸೀಟ್ ಬೆಲ್ಟ್ ಇಲ್ಲ ಅಂತೇಳಿ. ನಾನು ಏನು ಮಾಡಿದ್ದು ನೋಡುವಾಗ ಆಟೋ ನಂದು, ಆಟೋಗೆ ಸೀಟ್ ಬೆಲ್ಟ್ ಬೇಕಿಲ್ಲ, ಹೆಲ್ಮೆಟ್ ಬೇಕಿಲ್ಲ.
ಅದು ಅಲ್ಲದೆ ಲಿಂಕ್ ಓಪನ್ ಮಾಡಿ ನೋಡೋತ್ತಿಗೆ ಡಿಸೆಂಬರ್ 2024 ಒಂದು ಕ್ಯಾಮರಾ ಹೊಡೆದಿದೆ. ನೋಡೋಕೆ ಟೋಟಲ್ 2 ಫೈನ್ ಇದೆ, 1000 ರೂಪಾಯಿ. ನಮ್ಮ ವಾಹನಗಳ ಸಂಖ್ಯೆ ನಕಲಿ ಮಾಡಿ ಯಾರಾದರೂ ಬೈಕುಗಳಿಗೆ ಹಾಕಿಕೊಂಡು ಅವುಗಳನ್ನು ಚಾಲನೆ ಮಾಡುತ್ತಿದ್ದಾರಾ ಎನ್ನುವ ಆತಂಕ ಶುರುವಾಗಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸಿರುವ ಎಐ ಕ್ಯಾಮೆರಾಗಳ ಪ್ರಭಾವವಾಗಿರಬಹುದು ಎಂದು ಊಹಿಸಲಾಗಿದ್ದು, ಆದಷ್ಟು ಬೇಗವೇ ಸಂಬಂಧಿಸಿದ ಪೊಲೀಸರು ಇದನ್ನು ಬಗೆಹರಿಸಬೇಕು ಎಂದು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದೀರಿ ಅಂತ ಆಟೋ ಕಾರು ಚಾಲಕರಿಗೆ ದಂಡದ ಮೆಸೇಜ್ ಬಂದಿದೆ. ಇದನ್ನ ನೋಡಿ ಚಾಲಕರು ದಂಗಾಗಿ ಹೋಗಿದ್ದಾರೆ. ಈ ನಗೆ ಪಾಟೀಲನ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೆಲ್ಮೆಟ್ ಧರಿಸದೆ ಚಾಲನೆ ಅಂತ ಚಾಲಕರಿಗೆ ದಂಡ. ಆಟೋ ಕಾರು ಚಾಲಕರಿಗೆ ಪೊಲೀಸರ ನೋಟಿಸ್. ಹೆಲ್ಮೆಟ್ ಧರಿಸದೆ ವಾಹನಗಳ ಚಾಲನೆ ಮಾಡುವವರಿಗೆ ದಂಡ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಆಟೋ ಮತ್ತು ಕಾರು ಚಾಲಕರಿಗೆ ದಂಡ ವಿಧಿಸಿದ್ರೆ ಹೇಗೆ? ಅರೆರೆ, ಇದೆಂತ ವಿಚಿತ್ರ! ಹೊಸ ಕಾನೂನು ಏನಾದ್ರೂ ಬಂತ ಅಂತ ಅಚ್ಚರಿ ಎನಿಸಬಹುದು ಅಲ್ವಾ? ಇದು ನಗೆಪಾಟಲಿನ ವಿಷಯವಾಗಿದ್ದರೂ ಕೊಡಗು ಜಿಲ್ಲೆಯ ಹಲವು ಆಟೋ ಹಾಗೂ ಕಾರ್ ಚಾಲಕರಿಗೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಪಿರಿಯಾಪಟ್ಟಣ ಟ್ರಾಫಿಕ್ ಪೊಲೀಸರು ದಂಡದ ರಶೀದಿ ನೀಡಿ ಶಾಕ್ ಕೊಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಕುಶಾಲನಗರ ತಾಲೂಕಿನ ಹಲವು ಆಟೋ ಚಾಲಕರಿಗೆ ಮತ್ತು ಕಾರು ಚಾಲಕರಿಗೆ ದಂಡದ ರಶೀದಿ ಅವರವರ ಮೊಬೈಲ್ಗಳಿಗೆ ರವಾನೆಯಾಗಿದೆ. ಸಿದ್ದಾಪುರದ ಆಟೋ ಚಾಲಕ ಶಾನ್ವಾಜ್ ಎಂಬುವವರಿಗೆ 2 ಬಾರಿ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಅಂತ ದಂಡದ ಮೆಸೇಜ್ ಕಳುಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲ್ಯಹುದಿಕೇರಿಯಲ್ಲಿ ಹಂಸ ಎಂಬುವವರಿಗೆ ಆಟೋ ನಂಬರ್ ನಮೂದಿಸಿ 2500 ದಂಡ ವಿಧಿಸಿ ಅವರ ಫೋನ್ ನಂಬರ್ಗೆ ದಂಡದ ಮೆಸೇಜ್ ಕಳುಹಿಸಲಾಗಿದೆ. ನೆಲ್ಯಹುದಿಕೇರಿಯ ವಿಠಲ್ ಎಂಬುವವರಿಗೆ ನೀವು ಕೂಡ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಎಂದು ಅವರ ಓಮ್ನಿ ಕಾರು ಸಂಖ್ಯೆ ನಮೂದಿಸಿ 500 ರೂಪಾಯಿ ದಂಡ ಪಾವತಿಸುವಂತೆ ಮೆಸೇಜ್ ಬಂದಿದೆ. ಭಾನುವಾರ ನೈಟ್ ಒಂದು 8-10 ಆಗೋತ್ತಿಗೆ ಮೆಸೇಜ್ ಬಂದಿರೋದು. ಈ ಥರ K12B 678 ನಿಮ್ಮ ಗಾಡಿ ಪಿರಿಯಾಪಟ್ಟಣ ಸರ್ಕಲಲ್ಲಿ ಈ ಥರ ಕ್ಯಾಮ್ರಾ ಹೊಡೆದಿದೆ, 500 ರೂಪಾಯಿ ದಂಡ ಕಟ್ಟಬೇಕು, ಸೀಟ್ ಬೆಲ್ಟ್ ಇಲ್ಲ ಅಂತೇಳಿ. ನಾನು ಏನು ಮಾಡಿದ್ದು ನೋಡುವಾಗ ಆಟೋ ನಂದು, ಆಟೋಗೆ ಸೀಟ್ ಬೆಲ್ಟ್ ಬೇಕಿಲ್ಲ, ಹೆಲ್ಮೆಟ್ ಬೇಕಿಲ್ಲ. ಅದು ಅಲ್ಲದೆ ಲಿಂಕ್ ಓಪನ್ ಮಾಡಿ ನೋಡೋತ್ತಿಗೆ ಡಿಸೆಂಬರ್ 2024 ಒಂದು ಕ್ಯಾಮ್ರಾ ಹೊಡೆದಿದೆ. ನೋಡೋಕೆ ಟೋಟಲ್ 2 ಫೈನ್ ಇದೆ, 1000 ರೂಪಾಯಿ. ನಮ್ಮ ವಾಹನಗಳ ಸಂಖ್ಯೆ ನಕಲಿ ಮಾಡಿ ಯಾರಾದರೂ ಬೈಕುಗಳಿಗೆ ಹಾಕಿಕೊಂಡು ಅವುಗಳನ್ನು ಚಾಲನೆ ಮಾಡುತ್ತಿದ್ದಾರಾ ಎನ್ನುವ ಆತಂಕ ಶುರುವಾಗಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸಿರುವ ಎಐ ಕ್ಯಾಮೆರಾಗಳ ಪ್ರಭಾವವಾಗಿರಬಹುದು ಎಂದು ಊಹಿಸಲಾಗಿದ್ದು, ಆದಷ್ಟು ಬೇಗವೇ ಸಂಬಂಧಿಸಿದ ಪೊಲೀಸರು ಇದನ್ನು ಬಗೆಹರಿಸಬೇಕು. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದೀರಿ ಅಂತ ಆಟೋ ಕಾರು ಚಾಲಕರಿಗೆ ದಂಡದ ಮೆಸೇಜ್ ಬಂದಿದೆ. ಇದನ್ನ ನೋಡಿ ಚಾಲಕರು ದಂಗಾಗಿ ಹೋಗಿದ್ದಾರೆ. ಈ ನಗೆ ಪಾಟೀಲನ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೆಲ್ಮೆಟ್ ಧರಿಸದೆ ಚಾಲನೆ ಅಂತ ಚಾಲಕರಿಗೆ ದಂಡ. ಆಟೋ ಕಾರು ಚಾಲಕರಿಗೆ ಪೊಲೀಸರ ನೋಟಿಸ್. ಹೆಲ್ಮೆಟ್ ಧರಿಸದೆ ವಾಹನಗಳ ಚಾಲನೆ ಮಾಡುವವರಿಗೆ ದಂಡ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಆಟೋ ಮತ್ತು ಕಾರು ಚಾಲಕರಿಗೆ ದಂಡ ವಿಧಿಸಿದ್ರೆ ಹೇಗೆ? ಅರೆರೆ, ಇದೆಂತ ವಿಚಿತ್ರ! ಹೊಸ ಕಾನೂನು ಏನಾದ್ರೂ ಬಂತ ಅಂತ ಅಚ್ಚರಿ ಎನಿಸಬಹುದು ಅಲ್ವಾ? ಇದು ನಗೆಪಾಟಲಿನ ವಿಷಯವಾಗಿದ್ದರೂ ಕೊಡಗು ಜಿಲ್ಲೆಯ ಹಲವು ಆಟೋ ಹಾಗೂ ಕಾರ್ ಚಾಲಕರಿಗೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡಿದ್ದೀರಾ ಅಂತ ಪಿರಿಯಾಪಟ್ಟಣ ಟ್ರಾಫಿಕ್ ಪೊಲೀಸರು ದಂಡದ ರಶೀದಿ ನೀಡಿ ಶಾಕ್ ಕೊಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಕುಶಾಲನಗರ ತಾಲೂಕಿನ ಹಲವು ಆಟೋ ಚಾಲಕರಿಗೆ ಮತ್ತು ಕಾರು ಚಾಲಕರಿಗೆ ದಂಡದ ರಶೀದಿ ಅವರವರ ಮೊಬೈಲ್ಗಳಿಗೆ ರವಾನೆಯಾಗಿದೆ. ಸಿದ್ದಾಪುರದ ಆಟೋ ಚಾಲಕ ಶಾನ್ವಾಜ್ ಎಂಬುವವರಿಗೆ 2 ಬಾರಿ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಅಂತ ದಂಡದ ಮೆಸೇಜ್ ಕಳುಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ನೆಲ್ಯಹುದಿಕೇರಿಯಲ್ಲಿ ಹಂಸ ಎಂಬುವವರಿಗೆ ಆಟೋ ನಂಬರ್ ನಮೂದಿಸಿ 2500 ದಂಡ ವಿಧಿಸಿ ಅವರ ಫೋನ್ ನಂಬರ್ಗೆ ದಂಡದ ಮೆಸೇಜ್ ಕಳುಹಿಸಲಾಗಿದೆ. ನೆಲ್ಯಹುದಿಕೇರಿಯ ವಿಠಲ್ ಎಂಬುವವರಿಗೆ ನೀವು ಕೂಡ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ್ದೀರಾ ಎಂದು ಅವರ ಓಮ್ನಿ ಕಾರು ಸಂಖ್ಯೆ ನಮೂದಿಸಿ 500 ರೂಪಾಯಿ ದಂಡ ಪಾವತಿಸುವಂತೆ ಮೆಸೇಜ್ ಬಂದಿದೆ. ಭಾನುವಾರ ನೈಟ್ ಒಂದು 8-10 ಆಗೋ
ಆಗೋತ್ತಿಗೆ ಮೆಸೇಜ್ ಬಂದಿರೋದು, ಈ ಥರ K12B 678 ನಿಮ್ಮ ಗಾಡಿ ಪಿರಿಯಾಪಟ್ಟಣ ಸರ್ಕಲಲ್ಲಿ ಈ ಥರ ಕ್ಯಾಮ್ರಾ ಹೊಡೆದಿದೆ, 500 ರೂಪಾಯಿ ದಂಡ ಕಟ್ಟಬೇಕು, ಸೀಟ್ ಬೆಲ್ಟ್ ಇಲ್ಲ ಅಂತೇಳಿ. ನಾನು ಏನು ಮಾಡಿದೆ ನೋಡುವ, ಆಟೋ ನಂದು, ಆಟೋಗೆ ಸೀಟ್ ಬೆಲ್ಟ್ ಬೇಕಿಲ್ಲ, ಅಲ್ಲ ಹೆಲ್ಮೆಟ್ ಬೇಕಿಲ್ಲ. ಅದು ಅಲ್ಲದೆ ನಾ ಲಿಂಕ್ ಓಪನ್ ಮಾಡಿ ನೋಡೋತ್ತಿಗೆ ಡಿಸೆಂಬರ್ 2024 ಒಂದು ಕ್ಯಾಮ್ರಾ ಹೊಡೆದಿದೆ. ನೋಡೋಕೆ ಟೋಟಲ್ 2 ಫೈನ್ ಇದೆ, 1000 ರೂಪಾಯಿ. ನಮ್ಮ ವಾಹನಗಳ ಸಂಖ್ಯೆ ನಕಲಿ ಮಾಡಿ ಯಾರಾದರೂ ಬೈಕುಗಳಿಗೆ ಹಾಕಿಕೊಂಡು ಅವುಗಳನ್ನ ಚಾಲನೆ ಮಾಡುತ್ತಿದ್ದಾರಾ ಎನ್ನುವ ಆತಂಕ ಶುರುವಾಗಿದೆ. ಇದೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸಿರುವ AI ಕ್ಯಾಮೆರಾಗಳ ಪ್ರಭಾವವಾಗಿರಬಹುದು ಎಂದು ಊಹಿಸಲಾಗಿದ್ದು, ಆದಷ್ಟು ಬೇಗವೇ ಸಂಬಂಧಿಸಿದ ಪೊಲೀಸರು ಇದನ್ನು ಬಗೆಹರಿಸಬೇಕು